ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಮಂಡ್ಯ ಮೂಡ ಕಚೇರಿಯಲ್ಲಿ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ರೈತರ ಕೆಲಸಗಳನ್ನು ವಿಳಂಬಗೊಳಿಸಿ ಜನರನ್ನು ಅಲೆಸುವಂತಹ ಅವ್ಯವಸ್ಥೆಗಳು ನಡೆಯುತ್ತಿರುವುದಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ವೆ ಅಧಿಕಾರಿಯೊಬ್ಬರು ಉದ್ದೇಶಪೂರ್ವಕವಾಗಿ ರೈತನ ಬಳಿ ಹಣ ಕೇಳಿದರೆಂಬ ಆರೋಪ ಕೇಳಿಬಂದಿದ್ದು, ಹಣ ನೀಡಲು ನಿರಾಕರಿಸಿದ ಹಿನ್ನೆಲೆ ಜಮೀನಿನಲ್ಲಿ ಇದ್ದ ರಸ್ತೆಯನ್ನು ಇಲ್ಲ ಎಂದು ವರದಿ ಮಾಡಿರಬಹುದು ಎಂದು ರೈತರು ಹೇಳುತ್ತಿದ್ದಾರೆ. ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡದೆ ಹೇಗೆ ರಸ್ತೆ ಇಲ್ಲ ಎಂದು ಹೇಳುತ್ತೀರಾ ಎಂದು ರೈತರು ನೇರವಾಗಿ ಅಧಿಕಾರಿಯನ್ನು ಪ್ರಶ್ನಿಸುತ್ತಿದ್ದಾರೆ. ದಾಖಲೆಗಳಲ್ಲಿ ರಸ್ತೆ ಇಲ್ಲ ಎಂದು ನಮೂದಿಸಿದ್ದರೂ ವಾಸ್ತವದಲ್ಲಿ ರಸ್ತೆ ಇದೆ ಎಂದು ರೈತರು ವಾದಿಸುತ್ತಿದ್ದಾರೆ. ಮಹಾಜರು ವರದಿಯಲ್ಲಿ ರಸ್ತೆ ಇಲ್ಲ ಎಂದು ಉಲ್ಲೇಖಿಸುವುದರ ವಿರುದ್ಧ ರೈತರು ಆಕ್ಷೇಪ ವ್ಯಕ್ತಪಡಿಸಿದ್ದು, ಸ್ಪಾಟ್ ಪರಿಶೀಲನೆ ಇಲ್ಲದೆ ನೀಡಿದ ವರದಿಯ ಬಗ್ಗೆ ಸಂಶಯಗಳು ಮೂಡಿವೆ. ಈ ಘಟನೆ ಅಧಿಕಾರಿಗಳ ಕಾರ್ಯಪದ್ಧತಿಯ ಬಗ್ಗೆ ಪ್ರಶ್ನೆ ಎಬ್ಬಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕಾಗಿದೆ. ಯಾವನೋ ಅವಿವೇಕಿ ಇವನು ಸರ್ವೇನೋ ಉದ್ದೇಶಪೂರ್ವಕವಾಗಿ ರೈತರ ತಾವ್ ದುಡ್ಡು ಕೇಳಿರ್ತಾನೆ. ದುಡ್ಡು ಕೊಟ್ಟಿರಕಿಲ್ಲ ಅಂತ ಏನೋ ಒಂದು ರಿಮಾರ್ಕ್ ಮಾಡಿ ನಿಮ್ ಮಿಟ್ಟಿರೋ ಉದ್ದೇಶ ಏನು? ನಿಮ್ಗೆ ಯಾಕೆ ಬರ್ಬೇಕು ಅದು ಪರಿಶೀಲನೆಗೆ? ನಾನು ಹೇಳೋದು ಇಷ್ಟೇ ಮ್ಯಾಟ್ರ್ ಕಂದ್ರೆ ಒಬ್ಬ ರೈತ ದುಡ್ಡು ಕೊಟ್ಟಿಲ್ಲ ಅನ್ಬಿಟ್ಟು ಸರ್ವೇನೋ ಮಾಡ್ಬೇಕಾದ್ರೆ ಅಲ್ಲಿ ಇದು ಪ್ರಾಬ್ಲಮ್ ಮಾಡಿ ಕೂರ್ಸಿರ್ತಾನೆ. ನೀವು ಅದು ಸರಿಯಾ ತಪ್ಪ ಅಂತ ನೀವು ರೋಡ್ ಇದ್ದದ ಇಲ್ವಾ ಅಂತ ನೀವು ದೃಢೀಕರಿಸಿದೀರಾ? ನೀವು ಸ್ಪಾಟ್ ನೋಡಿದೀರಾ ನೀವು? ಸ್ವಾಮಿ ಈಗ ನಿಮ್ ಡಿಸಿನೇ ಆಗ್ಲಿಕ್ಕಂದ್ರೆ ಕೇಳ್ತೀನಿ. ಡಿಸಿ ಆದ್ರೆ ರೈತರು ಕೆಲಸ ಮಾಡಕ್ಕೆ ಇರೋದು ಡಿಸಿ ಅಧಿಕಾರಿಗಳು ಅಂತ ಹೇಳಿ ಸರ್. ನೀವ್ ಹೇಳಿ ಈಗ ನೀವು ಸ್ಪಾಟ್ ಬಂದಿದ್ದೀರಾ ಅಷ್ಟೇ ಹೇಳಿ. ಎಲ್ಲ ನಾವ್ ವಿಡಿಯೋ ಮಾಮೂಲಿ ಮಾಡ್ತೇವೆ ಅಂತ ಹೇಳಿ. ಈಗ ಒಬ್ಬ ಸರ್ವೇನೋ ತಪ್ಪು ಮಾಡಿರ್ತಾನೆ. ಸರ್ವೇಗೆ ಅವ್ನ್ 5,000 ಕೇಳ್ತಾನೆ. ರಸ್ತೆ ತೋರ್ಸ್ಬೇಕಾದ್ರೆ ಇದು ಇತ್ಕೋಬೇಕಲ್ಲ, ಅನ್ಯಗ್ರಾಂತ್ ಮಂಜೂರು 5,000 ಕೊಡಿ. 5,000 ಕೊಡ್ಲಿಲ್ಲ ಅಂದ್ಬಿಟ್ಟು ಅವನು ಸ್ಕೆಚ್ ಅಲ್ಲಿ ಪ್ರಾಬ್ಲಮ್ ಮಾಡಿ ನೀವು ಇದ್ರ ರಸ್ತೆ ಅದೇ ಇಲ್ಲ ಅಂತ ನೀವು ದೃಢೀಕರಿಸಿದೀರಾ? ನೀವು ಸ್ಪಾಟ್ ಈ ಸರ್ವೆ ಮಾಡಿರೋದು ಸರಿಯಾ ತಪ್ಪ ಅಂತ ನೀವು ನೋಡಿದೀರಾ? ನಾನು ಹೇಳೋದು ಅವ್ನ್ ಮಾಡೋದೇ ಸುಪ್ರೀಂ ಅಂದ್ಮೇಲೆ ನೀವ್ಯಾಕೆ ಅವನ್ ರಿಪೋರ್ಟ್ ಅವ್ರು ಮಾತಾಡ್ಲಿ. ಒಂದ್ ನಿಮಿಷ ಅವ್ರ ಏನ್ ಹೇಳ್ತಾರೆ ಕೇಳೋಣ. ಹೇಳಿ ಸರ್ ನೀವು. ರಸ್ತೆ ಒಂದು ಜಾಗದಲ್ಲಿ ರಸ್ತೆ ಇರುತ್ತೆ, ಹೇಳಿ. ಬಿಟ್ಟು ಹೋಗಿರುತ್ತೆ, ಬಂಡಿದಾರಿ ಇರುತ್ತೆ, ನಡ್ಕೊಂಡು ಹೋಗಿರ್ತಾರೆ, ನೀವೇ ಓಕೆ. ಬಿಟ್ಕೊಂಡಿರ್ತೀರ. ನಮ್ಗೆ ರೂಲ್ಸ್ ಇರೋದು ಸಾರ್ವಜನಿಕ ರಸ್ತೆ ಇರಬೇಕು ಅಂತ. ಸಾರ್ವಜನಿಕ ರಸ್ತೆ ನಿಮ್ಗೆ ಅಧಿಕಾರಿಗಳ ಕೈಲಿ ದೃಢೀಕರಿಸ್ಕೊಡಿ. ನಾನು ಬಂದು ಜಾಗ ನೋಡ್ತೀನಿ. ಒಂದ್ ಕಡೆ ಎಲ್ಲ ರಸ್ತೆ ಒಂದು ವಿಚಾರ ಈಗ ನೀವ್ ಹೇಳ್ತಾ ಇದ್ರಿ, ಒಪ್ಕೋತೀನಿ. ನೀವು ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅದನ್ನ ನೋಡ್ಬಿಟ್ಟು ನೀವು ದೃಢೀಕರಿಸೋದು ಅಷ್ಟೇ ಕೆಲಸ. ಸರ್ಕಾರಿ ದಾಖಲೆಯಲ್ಲಿ ಸಾರ್ವಜನಿಕ ರಸ್ತೆ ಇತ್ತು ಅಂತಂದ್ರೆ ಮಾತ್ರ ನಮ್ಮಿಂದ ಮಾಡ್ತಿರೋದು. ನಾನು ಮಾಡಿರೋದು ಇಲ್ಲಿ ತನಕ ಎಲ್ಲ ತಗೊಂಡೆ ಡಾಕ್ಯುಮೆಂಟೇಶನ್ ನಾವು ಮಾಡ್ತಿರೋದು. ಬೇಕಿದ್ರೆ ಹೋಗಿ ನನ್ನ ಕಂಪ್ಲೇಂಟ್ ಮಾಡಿ. ಇಲ್ಲ ಅವ್ರು ಮಾಡಿಲ್ಲ, ಅವ್ರು ಕೊಟ್ಟಿರೋದ್ರ ಮೇಲೆ ಮಾಡ್ತಿದ್ದಾರೆ. ಅವರು ಬಂದಿಲ್ಲ ಜಾಗಕ್ಕೆ ಅಂತ ಹೇಳಿ. ನಾನು ಬಂದಿಲ್ಲ ಜಾಗಕ್ಕೆ, ಬಂದಿಲ್ಲ. ನೀವು ರಸ್ತೆ ಇಲ್ಲ ಅದ್ರಲ್ಲಿ. ಓಕೆ, ರಸ್ತೆ ಅಲ್ಲಲ್ಲ, ನಾನು ಹೇಳ್ತಾ ಇರೋದು ದಾಖಲೆಗಳ ರಸ್ತೆ ಇಲ್ಲ ಅಂತ ನೀವು ಬಂದಿಲ್ಲ. ನೀವು ಅಲ್ಲಿಗೆ ಬಂದು ನೋಡಲ್ಲ. ನಾನ್ ಬಂದು ನೋಡಿದ್ರೆ ರಸ್ತೆ ಸಾರ್ವಜನಿಕ ರಸ್ತೆ ಅಂತ ನನಗೆ ಗೊತ್ತಿಲ್ಲ. ನಮ್ಗೆ ರೂಲ್ಸ್ ಇರೋದು ಸಾರ್ವಜನಿಕ ರಸ್ತೆ ಇರಬೇಕು. ಸಾರ್ವಜನಿಕ ರಸ್ತೆ ಅಂತ ಯಾರಿದ್ರೆ ಸಕ್ಷಮ ಪ್ರಾಧಿಕಾರ ಅವ್ರು ನಮ್ಗೆ ಕೊಡಬೇಕು. ನಾನು ಹೆಂಗ್ ಹೇಳಿ ಪಬ್ಲಿಕ್ ಇಲ್ಲಿ ಬಂದು ನಿಂತ್ಕೊಂಡಿರೋ ಪಬ್ಲಿಕ್ ರೋಡ್ ನಾನು ಹೆಂಗ್ ಹೇಳಿ? ನಮ್ಗೆ ಅಧಿಕಾರ ಇದೆ. ನೀವು ಪಬ್ಲಿಕ್ ರೋಡ್ ನಿಂತ್ಕೊಂಡಾಗ ನಿಮ್ಗೆ ದೃಢೀಕರಿಸಕ್ ಬರಲ್ಲ. ಆಗ ನೀವು ಬರೀಬೇಕಂದ್ರೆ ತಾರ್ ರೋಡದೆ ಅಲ್ಲೇ ತಾರ್ ರೋಡ್ ಇರೋದ ಬರ್ದಿಲ್ಲ ಅಂದ್ರೆ ಅವ್ನ ಎಂತ ಬಂದ್ರೆ ಸ್ಪಾಟ್ ಹೋಗೋಣ ನೋಡೋಣ. ಅವನು ತಾರ್ ರೋಡದೆ ತಾರ್ ನೀವು ನೋಡಿದ್ರೆ ರಿಜೆಕ್ಟ್ ಹೆಂಗ್ ತಾರ್ ರೋಡದೆ ಯಾವ ಅವಿವೇಕ ಯಾವನ ತಪ್ಪು ಮಾಡ್ತಾರೆ ನೀವು ರಿಜೆಕ್ಟ್ ಯಾಕೆ ಮಾಡ್ತಾರೆ? ನಡಿಗೆ ಹೋಗೋಣ ಸ್ಪಾಟ್ಗೆ ಈಗಲೇ. ಸ್ವಾಮಿ ತಾರ್ ರೋಡದೆ ಅವನು ದುಡ್ಡು ಕೊಡ್ಲಿಲ್ಲ, ದುಡ್ಡು ಕೊಡ್ಲಿಲ್ಲ, ಎಕಡ ತಿನ್ನಕ್ಕೆ ಎಂಕ್ವೈರಿ ಆಗ್ಲಿಕ್ಕಂದ್ರೆ ಸ್ಪಾಟ್ ನೋಡಿದ್ರೆ ಹೆಂಗ್ ರಿಜೆಕ್ಟ್ ಮಾಡಿದ್ರೆ ನೀವು? ಅವನು ನಾನು ಹೇಳೋದು ನಮ್ದು ನೇರವಾಗಿ ಆರೋಪ. ಸುಮ್ನಿರಿ. ಈಗ ನಾವು ಕೇಳ್ತಾ ಇರೋದು ನಿಮ್ಮನ್ನ ಇಷ್ಟೇ. ಈಗ ನೀವ್ ಹೇಳ್ತಾ ಇರೋದು ಅಲ್ಲಿ ಅಧಿಕಾರಿ ತಪ್ಪು ಮಾಡಿದ್ದಾನೆ ಅಲ್ವಾ? ಒಂದ್ ವಿಚಾರ, ಅಲ್ಲಿ ಅಧಿಕಾರಿ ತಪ್ಪು ಮಾಡಿದ್ದಾನೆ ಅಂತ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ತಪ್ಪಲ್ಲ ಸರ್, ದಾಖಲೆ ಕೊಟ್ಟಿದ್ದಾರೆ. ಅಲ್ಲ ಅದನ್ನೇ ಹೇಳ್ತಾ ಇರೋದು ಸರ್. ಸರಿ ಅಂತ ಅಲ್ಲ, ಓಕೆ ಆಯ್ತು. ನಿಮ್ಮ ಹತ್ರಕ್ಕೆ ಇಲ್ಲಿ ಅರ್ಜಿ ಯಾಕೆ ಬರುತ್ತೆ? ಪರಿಶೀಲನೆ ಬರೋದು. ಪರಿಶೀಲನೆಯಲ್ಲಿ ಅದನ್ನ ಸಾರ್ವಜನಿಕ ರಸ್ತೆ ಅಂತ ಹೇಳೋ ಅಧಿಕಾರ ನನಗಿಲ್ಲ, ನಿಮ್ಗಿಲ್ಲ. ಆದ್ರೆ ನೀವು ನೋಡಂಗಿಲ್ವಾ? ಆಯ್ತಾ ಇಲ್ಲ, ಇದು ಸಾರ್ವಜನಿಕ ಇರೋ ತಾರ್ ರಸ್ತೆ ಸರ್ಕಾರಿ ರಸ್ತೆನ ಓನ್ ರಸ್ತೆನ ನನ್ಗೆ ನೀವು ದೃಢೀಕರಿಸಿ ಸರ್ವೇರಿಂದ ನಕ್ಷೆ ತಂದು ಕೊಡಿ ಅಂತ ಕೊಡ್ರಿ. ನೀವು ಆಮೇಲೆ ಅಪ್ರೂವಲ್ ಕೊಡ್ರಿ. ನೀವು ರಿಜೆಕ್ಟ್ ಮಾಡಿ ಬಿಸಾಕ್ಬಿಟ್ರೆ ಅಲ್ಲಿ ಏನ್ ಅಗ್ಗಾಗಿದ್ದಾರೆ ರೈತರು ಅರ್ಜಿ ಹಾಕಕ್ಕೆ? ನೀವು ಬಂದಿಲ್ಲ ದುಡ್ಡು ಸರಿಯಾಗಿ ಅನ್ಬಿಟ್ಟು ರಿಜೆಕ್ಟ್ ಮಾಡಿ ಬಿಸಾಕ್ಬಿಟ್ರೆ ಯಾವಂದ್ರೆ ಕೇಳೋಣ? ನಾನು ಹೇಳೋದು ದಯವಿಟ್ಟು ನೀವ್ಯಾರು ರಿಜೆಕ್ಟ್ ಮಾಡಿರೋದು ಮಾತಾಡ್ಬಾರ್ದು. ಯಾಕೆ ರಿಜೆಕ್ಟ್ ಆಗ್ತದೆ? ಸ್ಪಾಟ್ ನೋಡಿದ್ರೆ ಹೆಂಗ್ ಮಾಡ್ತೀರಿ ನೀವು? ಸ್ಪಾಟ್ ನೋಡಿದ್ರೆ ಹೆಂಗ್ ಮಾಡ್ತೀರಿ? ಸ್ಪಾಟ್ ನೋಡಿದ್ರೆ ಸರ್ಕಾರ ನಿಮ್ಗೆ ಅರ್ಜಿ ಹಾಕ್ತಾ ಇಟ್ಗೆ ಕುಂತು ತಗೋ
ಏನೇ ಅವನು ಸರ್ವೇನಾಗ್ಲಿ ಇನ್ನೊಬ್ಬ ಅಧಿಕಾರಿ ಆಗ್ಲಿ ಕೆಳಮಟ್ಟದ ಅಧಿಕಾರಿ ತಾಲೂಕ್ ಲೆವೆಲ್ ಅಧಿಕಾರಿ ತಪ್ಪುಗೊಳಿಸಿದ್ರು ನೀವು ಇಲ್ಲಿ ಕುಂತವ್ರು ರಿಜೆಕ್ಟ್ ಮಾಡ್ಬೇಡಿ ನಿಮ್ಮ ದಾಖಲೆ ಗೈಡ್ ಲೈನ್ ಇದೆ ಕೇಳ್ರಿ. ನಿಮ್ ಗೈಡ್ ಲೈನ್ ಸಾರ್ವಜನಿಕ ನಿಮ್ ಗೈಡ್ ಲೈನ್ ಕೊಡ್ರಿ ಮೊದ್ಲು ವ್ಯಾಲಿಡೇಷನ್ ಅರ್ಜಿ ಹಾಕ್ಬೇಕಾದ್ರೆ ಸರ್ವೇರ್ ಇಂದ ನಕ್ಷೆ ಗುರುತಿಸ್ಕೊಡ್ಬೇಕು ಅನ್ನೋದ ಕೊಡ್ರಿ ಇಲ್ಲಿ. ನನಗೆ ಆ ಥರ ಇಲ್ಲ, ನನಗೆ ಕೊಡ್ರಿ ಗೈಡ್ ಲೈನ್ ಅಂತಂದ್ರೆ ಉಲ್ಟಾ ಪಲ್ಟಾ ಸಾರ್ವಜನಿಕ ರಸ್ತೆ ಅದಲ್ಲ ಸಾರ್ವಜನಿಕ ನೀವು ಕಣ್ಣಲ್ಲಿ ನೋಡ್ಬೇಕು ನೀವು ಬಂದೆ ಕಣ್ಣಲ್ಲಿ ನೋಡೋದಕ್ಕೂ ದಾಖಲೆ ಆಗ್ತದೆ. ಯಾಕ್ ಬರೀರಿ ನೀವು ನನ್ಗೆ ಸಂಬಂಧಪಟ್ಟ ಅಧಿಕಾರಿಯಿಂದ ದುಡಿಕರಿಸ್ಕೊಡಿ ಅಂತ ಕೊಡಿ ನೀವು ನಿಮ್ಗೆ ಕನ್ಫರ್ಮ್ ಆಗಿಲ್ಲ ಅರ್ಜಿ ಬಂದಾಗ ಕುಂತು ಜಾಗದಲ್ಲಿ ಯಾಕೆ ರಿಜೆಕ್ಟ್ ಮಾಡ್ತೀರಿ ನೀವು ಕುಂತು ಜಾಗದಲ್ಲೇ ಮಾಡೋದು ಸ್ವಾಮಿ, ಯಾಕಂದ್ರೆ ನಿಮ್ದು ದಾಖಲೆಗಳು ಇಲ್ಲ. ನನಗೆ ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ಆಯ್ತು ಒಂದು ರಿಕ್ವೆಸ್ಟ್ ಕೊಟ್ಟು ಹೋಗಿ ಸ್ವಾಮಿ. ರಿಕ್ವೆಸ್ಟ್ ಕೊಡೋದ ರೈಟಿಂಗ್ ನೋಡಿ ತಡೆ ಒಂದು ವಿಚಾರ ಸುಂದರಿ ಸರ್ ಪದೇ ಪದೇ ಬರಕ್ ಸರ್ ಒಂದು ವಿಚಾರ ನಿಮ್ಗೆ ರಜೆ ಸುಂದರಿ ನಿಮ್ಗೆ ಒಂದು ವಿಚಾರ ತಾಳ್ಮೆ ಕೇಳ್ತಿದ್ರಿ ಅಂತ ನಾವ್ ಕೇಳ್ತಾ ಇದೀವಿ ಹೇಳಿ. ಈಗ ರಿಕ್ವೆಸ್ಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರಲ್ವಾ, ಹೇಳಿ ನಾನು ರಿಪ್ಲೈ ಕೊಡ್ತೀನಿ, ಅಧಿಕೃತವಾಗಿ ದಾಖಲೆ ಕೊಡ್ತೀನಿ, ನಾನು ಯಾಕಾಗಿದೆ ಏನಾಗಿದೆ ಇದನ್ನ ಕೊಡ್ತೀನಿ. ಈಗ ಅವ್ರು ಹೇಳಿದ್ರಲ್ವಾ ಬರ್ಕೊಡಿ ಅಂತ, ಓಕೆ ರಿಕ್ವೆಸ್ಟ್ ಕೊಡಿ. ಒಂದು ವಿಚಾರ ಇದನ್ನ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ನಾನು ಈ ರೀತಿ ಮಾಡಿದೀನಿ ಅಂತ ನೀವು ಕೊಟ್ಬಿಡಿ ಇಂಬರವನ ಕೊಡಿ ಸ್ವಾಮಿ ಒಂದು request. ಅಲ್ಲಲ್ಲ ನಾವು ಕೇಳ್ತಾ ಇರೋದು ನೀವು ಕೊಡಿ ರಿಕ್ವೆಸ್ಟ್ ಅಲ್ಲಲ್ಲ ಒಂದು ವಿಚಾರ ತಡಿ ಸರ್ ಒಂದ್ ನಿಮಿಷ ನನ್ಗೂ ಗೊತ್ತು 7 days ಒಳಗೆ ನಂಗೆ ನೋಟಿಸ್ ಕೊಡ್ಬೇಕು. ನೀವು ಅರ್ಜಿ ಸಲ್ಲಿಸಿದ್ರಿ ಯಾವ್ದೇ ನಕ್ಷೆ ಸಂಬಂಧಪಟ್ಟ ನಕ್ಷೆ ಸರ್ವೇರಿಂದ ದೃಢೀಕರಿಸಿರೋ ನಕ್ಷೆ ಕೊಟ್ಟಿಲ್ಲ, ಹಂಗಾಗಿ ನಿಮ್ ಅರ್ಜಿ ವಿಲೆ ಇಡ್ತೀನಿ ಅಂತ ಕೊಡ್ಬೇಕು ನೀವು. ಬೆಲೆ ಇಡೋಕೆ option ಇಲ್ಲ. ಹೆಂಗ್ ರಿಜೆಕ್ಟ್ ಹೆಂಗ್ ಮಾಡ್ತೀರಿ ನೀವು ರಿಜೆಕ್ಟ್ ಮಾಡೋದು ವಿಲೆ ಇಡೋದು ಎರಡು ಒಂದೇ. ರಿಜೆಕ್ಟ್ ಮಾಡೋದು ವಿಲೆ ಅದ್ ಬೇರೆ ಅಲ್ಲ, ಎರಡು ಒಂದೇ. ರಿಜೆಕ್ಟ್ ಮಾಡೋದು 7 days ಒಳಗೆ ನಂಗೆ ನೋಟಿಸ್ ಕೊಡ್ಬೇಕು. ನಾನು ಒಂದು ಪಕ್ಕ ದಾಖಲೆ ಓದಿಸ್ಕೊಂಡ್ ಕೊಡ್ಬೇಕಾದ್ರೆ ಏನ್ ಪುಕ್ಷರಿ ಬಿದ್ದಿದ್ದಾರೆ ರೈತರು 50 ಸರಿ ಓಡಾಡಕ್ಕೆ 50 ಸರಿ ರಿಜೆಕ್ಟ್ ಮಾಡ್ಕೊಂಡು 7 days ಒಳಗೆ ನೋಟಿಸ್ ಕೊಡಿ. ನೀವು ರಿಜೆಕ್ಟ್ ಮಾಡ್ಬೇಕಾದ್ರೆ ನೋಟಿಸ್ ಕೊಟ್ಟಿದ್ದೀರಿ 7 days ಒಳಗೆ ನೋಟಿಸ್ ಕೊಟ್ಟಿದ್ದೀರಾ. ನಂದೊಂದು ಕೂತ್ಕೋತೀನಿ ಕರ್ಸಿ ನಿಮ್ ಕೆಳಗಡೆ ಕೂತ್ಕೊಳ್ರಿ ಬರ್ಲಿ ಅವ್ರು ಟೀಚರ್ ಬರ್ಲಿ ನೀವೆಲ್ಲ ವಿಚಾರವಂತರು ವಿದ್ಯಾವಂತರ ಕೆಲಸ ಮಾಡಿ ಸ್ವಾಮಿ ನಾನ್ ಹೇಳ್ತೀನಿ ಕೇಳಿ. ಲೆಟರ್ ಕೊಡಿ ಸ್ವಾಮಿ, ರಿಪ್ಲೈ ಕೊಡಿ. ಅಲ್ಲಲ್ಲ ರೀ ಎಷ್ಟು ಲೆಟರ್ ಕೊಡ್ತಾ ಕುತ್ಕೊಳ್ಳದ್ರಿ ನಾವು ಅಲ್ಲಲ್ಲ ನಿಮ್ಮನ್ನ ಅಧಿಕಾರಿಗಳು ಇಟ್ಟಿರೋದು ಅಲ್ಲಲ್ಲ ನೀವು ಒಬ್ರೇ ಇರೋದಾ ಆಯ್ತು ಬರೋಣ ಸಂಬಂಧಪಟ್ಟ ಬರ್ಲಿ ಆಯ್ತು ಓಕೆ ಒಪ್ಕೊಳ್ಳೋಣ ಆಯ್ತು ಓಕೆ ಆಯ್ತು ಬಿಡಿ ಆಯ್ತು ಮಾಡಿ ಸ್ವಾಮಿ. ಆಯ್ತು ಕೊಡ್ಬೇಕು. ನಿಮ್ ಕಾನೂನುಬದ್ಧವಾಗಿ ನಾವು ಮಾಡ್ತೀವಿ. ನಿಮ್ ಕಾನೂನುಬದ್ಧವಾಗಿ ಮಾಡಿರೋ ತಂತು 108 ನಾಳೆ ಬೆಳಗ್ಗೆ ತಂದು ತೋರಿಸ್ತೀನಿ ನಾನು. ಸ್ನೇಹಿತರೆ ನೋಡ್ತಾ ಇರ್ಬೋದು ಯಾವ ಇಲಾಖೆಗೆ ಹೋದ್ರೂ ಕೂಡ ಯಾವ ರೀತಿ ಭ್ರಷ್ಟಾಚಾರ ನಡೆಯುತ್ತೆ ಅನ್ನೋದಕ್ಕೆ ನೀವೆಲ್ಲ ಗಮನಿಸಿ. ಈ ಅಧಿಕಾರಿಗಳು ತಮ್ಮ ಮೇಲಧಿಕಾರಿ ನೀವು ಡಿಸಿ ಎಲ್ಲ ಬಂದು ತೋರಿಸ್ರಿ, ಎಲ್ಲಿರೋದು ನೋಡ್ತೀನಿ ನಾನು ತಂದು ತೋರಿಸ್ರಿ. ಬಹಳ ಕಾನೂನು ಪ್ರಕಾರ ಕೆಲಸ ಮಾಡ್ತೀವಿ ಅಂತ ಹೇಳ್ತೀರ. ಬೇಜಾರೆ ಪಕ್ಕ ಹೇಳ್ತೀನಿ ನಾನು. ಮುಸ್ನಳ್ಳಿ ಪಂಚಾಯತ್ ಸಂಬಂಧಪಟ್ಟಿದ್ದು ಬೇಜಾರೆ ನಾಗೇನಹಳ್ಳಿ ಕೇರ್ಪೇಟೆ ಟೌನ್ ಮಗ್ಲಿಗೆ ಸೇರ್ಕೊಂಡದ್ದು. ಒಂದೇ ಒಂದ್ ಮನೆಗೆ ರೋಡ್ ಇಲ್ಲ, ರಸ್ತೆ ಇಲ್ಲ 108 ಈಸ್ವತ್ ಮಾಡಿದವ್ರೆ. ಬಂದ್ರೆ ಎಂಕ್ವೈರಿ ಮಾಡ್ಸೋಣ ನನ್ಗೆ ಗೊತ್ತಿದೆ ಕಾನೂನು ಕಂಡೆ ಮಾಡೋದಕ್ಕೆ ನಾನು ಕಾನೂನು ಗೊತ್ತಿದೆ.